ಆಕಾಶವಾಣಿ ನಿಜವಾಗಿಯೂ ಇತ್ತೇ? ಇದು ಎಲ್ಲಿಂದ ಬರುತ್ತಿತ್ತು? ಪುರಾಣ ಕಾಲದಲ್ಲಿ ಆಕಾಶವಾಣಿ ಅಥವಾ ಸ್ವರ್ಗೀಯ ಧ್ವನಿಯು ಓರ್ವ ವ್ಯಕ್ತಿಗೆ ಎದುರಾಗಬಹುದಾದ ಸಮಸ್ಯೆಗಳ ಕುರಿತು ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಿತ್ತು. ಆದರೆ ಪ್ರಸ್ತುತ ಜಗತ್ತಿನಲ್ಲಿ ನಾವು ಈ ಆಕಾಶವಾಣಿಯ ಬಗ್ಗೆ ಅಥವಾ ಸ್ವರ್ಗೀಯ ಧ್ವನಿಯ ಬಗ್ಗೆ ಕೇಳಲು ಸಾಧ್ಯವಿಲ್ಲ. ಆಕಾಶವಾಣಿ ಅಥವಾ ಸ್ವರ್ಗೀಯ ಧ್ವನಿ ನಿಜವಾಗಿಯೂ ಇತ್ತೆ? ಆಕಾಶವಾಣಿ ನೀಡುವವರು ಯಾರು ಎಂಬುದನ್ನು ನೋಡೋಣ. ನಮ್ಮ ದೇಹವು ಅಂದರೆ ಮಾನವ ದೇಹವು ಪಂಚಭೂತಗಳಿಂದ ರಚಿತವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಪಂಚಭೂತಗಳೆಂದರೆ ಭೂಮಿ, ನೀರು, ಆಕಾಶ, ಗಾಳಿ ಮತ್ತು ಬೆಂಕಿಯಾಗಿದೆ. ಈ 5 ಅಂಶಗಳಲ್ಲಿ ಅಂದರೆ ಪಂಚಭೂತಗಳಲ್ಲಿ ನಾವು 4 ಅಂಶಗಳನ್ನು ನಮ್ಮ ದೇಹದಲ್ಲೇ ಗಮನಿಸಬಹುದು ಅಥವಾ ಅನುಭವಿಸಬಹುದು. ಈ ಪಂಚಭೂತಗಳ ರಚನೆಯಿಂದ ರೂಪುಗೊಂಡ ಆತ್ಮಗಳ ಧ್ವನಿಯನ್ನೇ ಆಕಾಶವಾಣಿ ಎಂದು ಕರೆಯಲಾಗುತ್ತದೆ. ಆಕಾಶವಾಣಿ ಎನ್ನುವಂತಹದ್ದು ನಿಜವಾಗಿಯೂ ಇದೆಯೇ? ಇದರ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ. ಅಗೋಚರವಾದ ಹಾಗೂ ಕೇವಲ ಧ್ವನಿ ಮಾತ್ರ ಕೇಳಿಸಿಕೊಳ್ಳಬಹುದಾದುದು ಸುಳ್ಳಲ್ಲ ಎಂದು ಹೇಳಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅವನ ಪಾಪಗಳಿಂದ ರಕ್ಷಿಸಲು ಅಗೋಚರ ಶಕ್ತಿಯೊಂದು ಆಕಾಶವಾಣಿಯ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿತ್ತು. ಅಂದರೆ ಯಾವುದೋ ಒಂದು ವ್ಯಕ್ತಿ ಪಾಪಗಳನ್ನು ಮಾಡಲು ಹೊರಟಿದ್ದರೆ ಅಥವಾ ಅವನಿಗೆ ಅಪಾಯ ಎದುರಾಗುವಂತಿದ್ದರೆ ಈ ಆಕಾಶವಾಣಿಯು ಮುನ್ನವೇ ಅದು ಆತನಿಗೆ ಎಚ್ಚರಿಕೆಯ ಕರೆಯನ್ನು ನೀಡುತ್ತಿತ್ತು. ಪೌರಾಣಿಕ ನಂಬಿಕೆಯನ್ನು ಹೊರತುಪಡಿಸಿ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲೂ ಈ ಆಕಾಶವಾಣಿಯ ಕುರಿತು ಉಲ್ಲೇಖಿಸಲಾಗಿದೆ. ಈ ಅವಧಿಯಲ್ಲೂ ಆಕಾಶವಾಣಿಯು ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ. ಕಂಸನಿಗೆ ಎಚ್ಚರಿಕೆಯನ್ನು ನೀಡಿದ್ದು ಕೂಡ ಇದೇ ಆಕಾಶವಾಣಿಯಾಗಿದೆ. ಕಂಸನು ಪಡೆದುಕೊಂಡ ಆಕಾಶವಾಣಿಯಂತೆ ಆತನು ಸ್ವತಃ ಸಹೋದರಿಯ ಪುತ್ರನಿಂದಲೇ ಅಂತ್ಯವನ್ನು ಕಂಡುಕೊಳ್ಳುತ್ತಾನೆ ಎಂಬುದಾಗಿತ್ತು. ರಾಮಾಯಣದಲ್ಲಿ ಸೀತೆಯು ಮಗುವಾಗಿ ಜನಕ ಮಹಾರಾಜನಿಗೆ ದೊರೆತಾಗ ಇದೇ ಆಕಾಶವಾಣಿ ಧ್ವನಿಯನ್ನು ಜನಕ ಮಹಾರಾಜನು ಕೇಳಿಸಿಕೊಂಡಿದ್ದಾನೆ. ಈ ಆಕಾಶವಾಣಿ ಎಲ್ಲಿಂದ ಕೇಳಿಬರುತ್ತದೆ, ಯಾರಿಂದ ಕೇಳಿಬರುತ್ತದೆ ಎಂಬುದಕ್ಕೆ ಯಾವುದೇ ನಿಖರವಾದ ಮಾಹಿತಿಗಳಿಲ್ಲ. ಆದರೆ ಕೆಲವೊಂದು ಗ್ರಂಥಗಳ ಪ್ರಕಾರ ಆಕಾಶವಾಣಿಯು ಆಕಾಶದಿಂದ ದೇವತೆಗಳು ನೀಡುವ ಸಂದೇಶವಾಗಿದೆ ಎನ್ನುವ ಉಲ್ಲೇಖವಿದೆ. ಈ ಕಾರಣಕ್ಕಾಗಿ ಆಕಾಶವಾಣಿಯನ್ನು ದೇವವಾಣಿ ಅಥವಾ ದಿವ್ವಾಣಿ ಎಂದು ಕರೆಯುತ್ತಾರೆ. ಗ್ರಂಥಗಳನ್ನು ಮತ್ತು ನಂಬಿಕೆಗಳನ್ನು ಹೊರತುಪಡಿಸಿ ಬ್ರಹ್ಮ ಪಂಥದ ಜನರು ಈ ಆಕಾಶವಾಣಿಯನ್ನು ಬ್ರಹ್ಮದೇವನು ಆಕಾಶದಿಂದ ಕಳುಹಿಸುತ್ತಿದ್ದನು ಎಂದು ಹೇಳುತ್ತಿದ್ದರು. ಇವರ ಪ್ರಕಾರ ಬ್ರಹ್ಮದೇವನು ರವಾನಿಸಿದ ಸಂದೇಶವೇ ಈ ಆಕಾಶವಾಣಿಯಾಗಿದೆ. ಓರ್ವ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಘಟನೆಗಳು ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ ಆಕಾಶವಾಣಿಗಳು ಸಂದೇಶಗಳನ್ನು ನೀಡುತ್ತಿದ್ದವು. ಪ್ರಸ್ತುತ ದಿನಗಳಲ್ಲಿ ಆಕಾಶವಾಣಿಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಕೆಲವರು ಇದನ್ನು ನಂಬಿದರೆ ಇನ್ನು ಕೆಲವರು ಇದನ್ನು ನಂಬದೆಯೂ ಇರಬಹುದು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.